ನನ್ನ ಹೆಸರು ಪ್ರಕಾಶ್ ಡೊಮ್ನಾಳ್, ಸಾಕಿನ್ ಹತ್ತರಿಕ್ಯಾಳ್, ತಾಲೂಕು ಬಸವನಬಾಗೇಡಿ, ಜಿಲ್ಲೆ ವಿಜಯಪುರ. ನಾನು 2004ರಲ್ಲಿ ಡಿಪ್ಲೊಮಾ ಕಂಪ್ಲೀಟ್ ಮಾಡಿದೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್. ನನಗೆ ಅಗ್ರಿಕಲ್ಚರ್ ಮಾಡಬೇಕಂತ ತುಂಬ ಆಸೆ ಇತ್ತು. ಮನೆಯಲ್ಲಿ ಇದರ ಬಗ್ಗೆ ಪ್ರಸ್ತಾಪನೆ ಮಾಡಿದಾಗ, ಇಲ್ಲ ನೀನು ಜಾಬ್ ಮಾಡಲೇಬೇಕು, ನೀ ಅಗ್ರಿಕಲ್ಚರ್ ಮಾಡೋಂಗಿಲ್ಲ, ಯಾಕಂದ್ರೆ ನೀನು ಇಷ್ಟೆಲ್ಲ ಕಲ್ತ್ಬಿಟ್ಟು ನೀನು ಜಾಬ್ ಹೋಗುತ್ತೆ ಅನಿಸಿ ನಾನು ಬೆಂಗಳೂರಿಗೆ ಕಳಿಸ್ಬಿಟ್ರು. 2 ವರ್ಷ ಇಲ್ಲಿ ಕಷ್ಟಪಟ್ಟರು, ನನಗೇನು ಅಷ್ಟೊಂದು ಜಾಬ್ ಮಾಡೋಕ್ಕೆ ಮನಸ್ಸಿರಲಿಲ್ಲ. ಮನೇಲಿ ಹೋಗಿ ಮತ್ತೆ ಹೇಳಿದೆ, ಇಲ್ಲ ನಾನು ಅಗ್ರಿಕಲ್ಚರ್ ಸ್ಟಾರ್ಟ್ ಮಾಡ್ತೀನಿ, ಅದರಲ್ಲಿ ನನಗೆ ಫ್ಯೂಚರ್ ಅನ್ನಿಸ್ತಾ ಇದೆ ಅಂತ ಹೇಳಿದಾಗ ಮನೆಯಲ್ಲಿ ಕುಟುಂಬದವರು ತುಂಬ ಫೋರ್ಸ್ ಮಾಡಿ ನನಗೆ ಜಾಬ್ ಮಾಡಲಿಕ್ಕೆ ಹೇಳಿದರು. ಆವಾಗ ನಾನು ಒಂದು ಪೈಪಿಂಗ್ ಕೋರ್ಸ್ ಅಂತ ಜಾಯ್ನ್ ಆಗಿ ಅದರಲ್ಲಿ ಒಳ್ಳೆ ಸೀರಿಯಸ್ ಆಗಿ ಕೋರ್ಸ್ ಕಂಪ್ಲೀಟ್ ಮಾಡಿ ಒಳ್ಳೆ MNC ಕಂಪ್ನಿಲಿ ಜಾಬ್ ಸಿಕ್ತು. ಇಲ್ಲಿ ಬೆಂಗಳೂರಲ್ಲಿ ಒಂದು 8 ವರ್ಷ ಮಾಡಿದೆ. ಆಮೇಲೆ ನೆಕ್ಸ್ಟ್ ನಾನು ಡೆಲ್ಲಿಗೆ ಜಾಬ್ ಹೋದೆ. ಡೆಲ್ಲಿಯಲ್ಲಿ 2 ವರ್ಷ ಮಾಡಿದಾಗ ನನಗೆ ಬೇಡ, ಅಗ್ರಿಕಲ್ಚರ್ ಅಷ್ಟು ಮಾಡೋಣ, ಅದರಲ್ಲೇ ಮುಂದುವರೆಯೋಣ ಅಂತ ಅನ್ಕೊಂಡು ನಾನು ಮತ್ತೆ ಬೆಂಗಳೂರು ಜಾಬ್ ಹುಡ್ಕೊಂಬಂದೆ. ಬೆಂಗಳೂರು ಜಾಬ್ ಹುಡ್ಕೊಂಬಂದ್ಬಿಟ್ಟು ನಾನು ಊರಿಗೆ ಹೋಗಿ, ಇಲ್ಲ ನಾನು ಅಗ್ರಿಕಲ್ಚರ್ ಮಾಡ್ಬೇಕಂತ ಮಾಡಿ, ಇದರಲ್ಲಿ ನಾನು ಫ್ಯೂಚರ್ ಮಾಡ್ಬೇಕಂತ ಮಾಡಿ ಅಂತೆಲ್ಲ ಹೇಳಿದಾಗ ಎಲ್ಲ ರೈತರು ಇಲ್ಲ, ಸರಿ ಇಲ್ಲ, ಯಾಕಂದರೆ ಮಳೆ ಆಗ್ತಾ ಇಲ್ಲ, ಏನು ಪ್ರಾಫಿಟ್ ಇಲ್ಲ, ಇದರಲ್ಲಿ ಏನೂ ಲಾಭ ಇಲ್ಲ, ನೀನು ಒಳ್ಳೆ MNC ಕಂಪ್ನಿ ಜಾಬ್ ಇದೆ ಅಲ್ಲೇ ಮಾಡು ಅಂತ ಎಲ್ಲರೂ ಫೋರ್ಸ್ ಮಾಡಿದಾಗ ನಾನು ಇದನ್ನು ಹೇಗಾದರೂ ಮಾಡಿ ನಮ್ಮೂರಿಗೆ ಒಳ್ಳೆ ಮಳೆ ಬರೋಂಗೆ ಮಾಡಬೇಕು ಅಂತ ಡಿಸೈಡ್ ಮಾಡಿದಾಗ, ನಮ್ಮೂರಲ್ಲಿ ಪ್ರಾಬ್ಲಮ್ ಏನಪ್ಪ ಅಂದರೆ ಗಿಡಗಳೇ ಇದ್ದಿಲ್ಲ, ಜಾಸ್ತಿ ಗಿಡಗಳು ಯಾರು ಹಚ್ಚುತ್ತಾ ಇಲ್ಲ, ಓನ್ಲಿ ಒಣ ಬೇಸಾಯ, ಅದರಿಂದ ಗಿಡಗಳು ಜಾಸ್ತಿ ಇದ್ದಿಲ್ಲ. ಹಿಂಗಾಗಿ ಬರಗಾಲ ಜಾಸ್ತಿ, ಮಳೆ ಬರ್ತಾ ಇದ್ದಿಲ್ಲ. ಅವಾಗ ನಾನೊಂದು ಡಿಸೈಡ್ ಮಾಡಿದೆ, ಯಾಕೆ ನಮ್ಮೂರಲ್ಲಿ ನಾನು ಗಿಡಗಳನ್ನು ರೈತರ ಕೀಲಿ ಹಚ್ಚಿಸ್ಬೇಕು, ಅವ್ರ ಕೀಲಿ ಹಚ್ಚಿಸಿ ನಾನು ಮಳೆ ಜಾಸ್ತಿ ಬರೋವಾಗ ನಮ್ಮ ಊರಿಗೆ ಮಾಡ್ಬೋದಲ್ಲ ಅಂತ ಕಾನ್ಸೆಪ್ಟ್ ಇಟ್ಕೊಂಡ್ಬಿಟ್ಟು ನಾನು ಮರ ಬೆಳೆಸಿ ಪರಿಸರ ಉಳಿಸಿ ಅಂತೊಂದು ಪ್ರೋಗ್ರಾಮ್ ಮಾಡಿದೆ. ಆ ಪ್ರೋಗ್ರಾಮಲ್ಲಿ ನಾನು ರೈತರನ್ನೆಲ್ಲ ಹುರಿದುಂಬಿಸಿ ಅವರಿಗೆ ಸರ್ಕಾರದಿಂದ ಬರುವಂಥ ಗಿಡಗಳನ್ನೆಲ್ಲ ಕೊಡಿಸಿ, ಆಮೇಲೆ ಯಾರು ಚೆನ್ನಾಗಿ ಬೆಳೆಸ್ತಾರೆ ಅವ್ರಿಗೆ ಬಹುಮಾನ ಕೊಡ್ತೀನಿ ಅಂತ ಹೇಳ್ಬಿಟ್ಟು ರೈತರಿಗೆ ನಂಬಿಸಿ ಸುಮಾರು ನಾನೊಂದು 3000 ಸಸಿಗಳನ್ನು ಸರ್ಕಾರದಿಂದ ಕೊಡಿಸಿದೆ. ಹಾಗೆ ರೈತರು ತುಂಬ ಉತ್ಸಾಹದಿಂದ ಬಹುಮಾನ ಸಿಗುತ್ತೆ ಅನ್ನೋ ನಂಬಿಕೆಯಿಂದ ಎಲ್ಲರೂ ಗಿಡಗಳನ್ನ ಹಚ್ಚಿದರು. ಆ ಗಿಡಗಳು ಈಗ ಹೆಮ್ಮರಗಳಾಗಿ ಬೆಳೆದಿವೆ. ಇವಾಗ ನಮ್ಮೂರಿಗೆ ಸರಿಯಾಗಿ ಮಳೆ ಬೀಳ್ತಾ ಇದೆ, ಆಮೇಲೆ ಜಾಸ್ತಿ ಗಿಡಗಳ ಸಂಖ್ಯೆಯೂ ಜಾಸ್ತಿ ಆಗ್ತಾ ಇದೆ. ಅದೇ ರೀತಿ ನಾನು ವರ್ಷ ಗಿಡಗಳಿಗೆ 500-1000 ಕೊಳ್ಕೋತ ಬಂದುಬಿಟ್ಟು ಇನ್ನು ಚೆನ್ನಾಗಿ ಮಳೆ ಬರ್ತಾ ಇದೆ, ಆಮೇಲೆ ಕೆನಾಲ್ ನೀರು ಬಂತು, ಒಳ್ಳೆ ಭೂಮಿ ಇದೆ ಊರಲ್ಲಿ. ಆದರೆ ಜನರು ಏನಪ್ಪ ಅಂದರೆ ನೀರಾವರಿ ಮಾಡೋಕ್ಕೆ ತಯಾರಿಲ್ಲ. ನೀರಾವರಿ ಮಾಡಿದ್ರೆ ಮಾತ್ರ ರೈತರಿಗೆ ಒಳ್ಳೆಯ ಲಾಭ ಇದೆ, ಕಬ್ಬು ಬೆಳೆದ್ರೆ ಲಾಭ ಇದೆ, ಟೆಸ್ಟ್ ಹೇಳಿದ್ರು ಯಾರೂ ಕೇಳ್ತಾ ಇಲ್ಲ. ಅದಕ್ಕೋಸ್ಕರ ನಾನೇನು ಮಾಡಿದೆ, ನನ್ನ ಜಮೀನಲ್ಲೇ ಒಂದು 22 ಎಕರೆ ಜಮೀನಲ್ಲಿ ನಾನು ನೀರಾವರಿ ಸ್ಟಾರ್ಟ್ ಮಾಡಿದೆ. ಎಲ್ಲ ಡ್ರಿಪ್ ಇರಿಗೇಷನ್ ಮಾಡಿದೆ. ಮೊದಲಿಗೆ ರೇಷ್ಮೆ ಬೆಳೆಯೋಕ್ಕೆ ಸ್ಟಾರ್ಟ್ ಮಾಡಿದೆವು. ರೇಷ್ಮೆ ಸ್ಟಾರ್ಟ್ ಮಾಡಿದಾಗ ರೇಷ್ಮೆ ಅಷ್ಟೊಂದು ಪರಿಣಾಮಕಾರಿ ಬೆಳೆದಿಲ್ಲ. ಯಾಕಪ್ಪ ಅಂದರೆ ಸುತ್ತಮುತ್ತ ಎಲ್ಲ ಕೆಮಿಕಲ್ ಸ್ಪ್ರೇ ಮಾಡೋದ್ರಿಂದ ಹುಳುಗಳು ಸಾಯಕ್ಕೆ ಸ್ಟಾರ್ಟ್ ಆದವು. ಆದ್ದರಿಂದ ನಾನು ಮತ್ತು ನಮ್ಮ ತಮ್ಮ ಇಬ್ಬರು ಸೇರಿ ಗ್ರೇಪ್ಸ್ ಸ್ಟಾರ್ಟ್ ಮಾಡಿದೆವು. ಆ ಗ್ರೇಪ್ಸ್ ಸುಮಾರು ಒಂದು 4 ಎಕರೆ ಗ್ರೇಪ್ಸ್ ಹಾಕಿದ್ದೇವೆ. ಆ ಗ್ರೇಪ್ಸ್ ಹಾಕ್ಬೇಕಾದ್ರೆ ಎಲ್ಲ ರಾ ಮಟೀರಿಯಲ್ ಬಂದುಬಿಟ್ಟು ಅದಕ್ಕೆ ನಾನು ಯಾರು ಗಿಡಗಳು ದ್ರಾಕ್ಷಿ ಬೇಡ ಅಂತ ತೆಗಿತಾರಲ್ಲ ಅಂಥವ್ರ ಕೈಲಿ ಇಸ್ಕೊಂಡ್ಬಿಟ್ಟು ತಂದು ಎಲ್ಲ ಗ್ರೇಪ್ಸ್ ಪಡ ಸ್ಟಾರ್ಟ್ ಮಾಡಿದೆ. ಒಂದು 4 ಎಕರೆಯಲ್ಲಿ ವರ್ಷ ಒಂದು 12 ಟನ್ನು 15 ಟನ್ನು ಮಾಲ್ ಬರ್ತಾ ಇದೆ ಈಗ. ಆಮೇಲೆ ರೈತರಿಗೆ ಇಲ್ಲ, ಅದು ಊರ ಹತ್ರ ಇದೆ, ಜಮೀನು ಚೆನ್ನಾಗಿದೆ, ಅದಕ್ಕೋಸ್ಕರ ಅವ್ರು ಚೆನ್ನಾಗಿ ಬೆಳೀತಾ ಇದ್ದಾರೆ, ನಮ್ಮ ಜಮೀನಿಗೆಲ್ಲ ಬೆಳೆಯೋಕ್ಕಾಗಲ್ಲ, ಅದು ಸಾಧ್ಯದ ಮಾತು ಅಂತ ಮತ್ತೆಲ್ಲ ರೈತರು ಇನ್ನೂ ಅಪಹಾಸ್ಯ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು. ನಮ್ಮ ಕೈಲಿ ಏನೂ ಆಗಲ್ಲ ಅನ್ನೋ ಇದರಲ್ಲಿ ನಿರಾಶೆಯಿಂದ ಇದ್ದರು. ಆವಾಗ ನಾನು ಏನು ಮಾಡಿದೆ, ಮತ್ತೆ ನಾನು ಅದನ್ನು 22 ಎಕರೆ ನಮ್ಮ ತಮ್ಮನಿಗೆ ಕೊಟ್ಬಿಟ್ಟು ನೀನು ಡೆವಲಪ್ಮೆಂಟ್ ಮಾಡಪ್ಪ. ಇನ್ನು 30 ಎಕರೆ ಅದು ಊರು ದೂರ ಇತ್ತು, ಅದು ಅಲ್ಲಿ ಮಾಡೋಕ್ಕಾಗದೇ ಇರೋ ಪ್ಲೇಸಲ್ಲಿ ಇತ್ತದು. ಅದಕ್ಕೋಸ್ಕರ ಅದನ್ನು ನಾನು ಚಾಲೆಂಜಾಗಿ ತೊಗೊಂಡು ಮನೆಯಲ್ಲಿ ಚಾಲೆಂಜಾಗಿ ಮಾಡಿ ರೈತರಿಗೆಲ್ಲ ಚಾಲೆಂಜಾಗಿ ತೊಗೊಂಡು ಮಾಡಿ ಆ ಜಮೀನಲ್ಲಿ ನಾನು ವೆಟ್ಲ್ಯಾಂಡ್ ಸ್ಟಾರ್ಟ್ ಮಾಡಿದೆ. ವೆಟ್ಲ್ಯಾಂಡ್ ಸ್ಟಾರ್ಟ್ ಮಾಡಿದಾಗ ಸುಮಾರು ತುಂಬ ವಿಘ್ನಗಳು ನನಗೆ ಎದುರಾದವು. ಯಾರ್ದು ಸಪೋರ್ಟ್ ಸಿಗಲಿಲ್ಲ, ಮನೇಲಿ ಸಪೋರ್ಟ್ಸ್ ಇಲ್ಲ, ಹೊರಗಡೆ ಸಪೋರ್ಟ್ ಸಿಗಲಿಲ್ಲ. ನಿನಗೆ ಯಾಕೆ ಬೇಕು, ಬೆಂಗಳೂರಲ್ಲಿ ಜಾಬ್ ಮಾಡ್ತಿದ್ದೆ, ಸುಮ್ಮ ಆರಾಮಾಗಿರು, ಇಲ್ಲ ಅವನಿಗೆ ಕೊಟ್ಟು ಹೋಗ್ಬಿಡು, ಸುಮ್ಮನೆ ವರ್ಷ ಒಂದು 5 ಲಕ್ಷ ಬರುತ್ತೆ, ಯಾಕೆ ನೀನು ಇದರಲ್ಲಿ ಕಷ್ಟಪಡ್ತಾ ಅಂತ ಹೇಳಿದಾಗ ನಾನು ಹೇಳಿದ ಒಂದೇ ಮಾತು, ಇದು ನಾನು ಲಾಭಕ್ಕೋಸ್ಕರ ಮಾಡ್ತಾ ಇಲ್ಲ, ಇದರಲ್ಲಿ ನಾನು ಬೆಳೆದು ತೋರಿಸ್ಬಿಟ್ಟು ಎಲ್ಲ ರೈತರಿಗೆ ನಾನು ವೆಟ್ಲ್ಯಾಂಡ್ ಮಾಡಿಸಿ ಅವ್ರಿಗೆ ಜಮೀನಲ್ಲಿ ಕಬ್ಬು ಹಾಕಿಸಿ ಎಲ್ಲರಿಗೆ ಪ್ರತಿಯೊಬ್ಬರಿಗೆ ತೋಟ ಮಾಡಿಕೊಡ್ಬೇಕು ಅನ್ನೋ ಆಸೆ ಇದೆ. ಅದು ನಾನು ಪರ್ಸನಲಾಗಿ ತೊಗೊಂಡು ಮಾಡ್ತಾ ಇದ್ದೀನಿ ಅಂತ ಎಲ್ಲ ರೈತರಿಗೆ ಹೇಳಿದಾಗ ಎಲ್ಲ ರೈತರು ಅಪಹಾಸ್ಯ ಮಾಡಿದರು. ಆದರೆ ನಾನು ಯಾರು ತಿರುಗಿಸ್ಕೊಳ್ಳಿಲ್ಲ. ನಂದೇನು ಏನಿದೆ, ಏನು ಗುರಿ ಇದೆ, ಅದನ್ನು ಮುಂದುವರ್ಸೋದ್ಕೊಂಡೆ ಹೋದಾಗ ನನಗೆ ಸರ್ಕಾರದವರು ಒಂದು ಒಳ್ಳೆಯ ಅವಕಾಶ ಕೊಟ್ಟರು. ಅದು ಸೋಲಾರ್ ಪಂಪ್ ಯೋಜನೆ. ಆ ಸೋಲಾರ್ ಪಂಪ್ ಯೋಜನೆ ಪ್ರತಿ ಮನೆಗೂ ತಲುಪಿಸಿ ಅದರ ಬಗ್ಗೆ ತಿಳಿಸಿ ಹೇಳಿಬಿಟ್ಟು ಕೇವಲ 5 ಲಕ್ಷದಲ್ಲಿ ತೋಟ ಆಗೋದನ್ನು ಬರೀ 1.5 ಲಕ್ಷದಲ್ಲಿ ತೋಟ ಆಗುತ್ತೆ ಅಂತ ಅವರಿಗೆಲ್ಲ ಒಪ್ಪಿಸಿ
ಸೋಲಾರ್ ಪಂಪಿಗೆ ಅಪ್ಲಿಕೇಶನ್ ಹಾಕಿದೆ. 210 ಅಪ್ಲಿಕೇಶನ್ ಹಾಕಿದೆ. ಅದರಲ್ಲಿ 170 ಶಾರ್ಟ್ ಲಿಸ್ಟ್ ಆಯಿತು. 64 ಜನ ರೈತರು ದುಡ್ಡು ಕಟ್ಟಿದರು. ಅದರಲ್ಲಿ ನಮ್ಮೂರಲ್ಲಿ 24 ಜನ ರೈತರು ದುಡ್ಡು ಕಟ್ಟಿದ್ದಾರೆ. ಈಗ ಇನ್ನೇನು ಇನ್ಸ್ಟಾಲೇಷನ್ ಸ್ಟಾರ್ಟ್ ಆಗ್ತಾ ಇದೆ. ಎಲ್ಲರಿಗೂ ಆಲ್ಮೋಸ್ಟ್ ತೋಟ 24 ಜನ ರೈತರು ತೋಟ ಆಯಿತು. ಇದು ಸಕ್ಸಸ್ ಆಯಿತು ಅಂತ ರೈತರಿಗೆ ಅನಿಸ್ತಿದ್ದಾರೆ. ಮುಂದಿನ ಸಲ ಇನ್ನೂ ಜಾಸ್ತಿ ಜನ ರೈತರು ತೋಟ ಮಾಡ್ತಾರೆ. ಆಮೇಲೆ ಎಲ್ಲರೂ ಕಬ್ಬು ಹಾಕಕ್ಕೆ ಟ್ರೈ ಮಾಡ್ತಾರೆ. ಅತಿ ಬೆಳೆಯನ್ನು ಜಾಸ್ತಿ ಬೆಳೆಯನ್ನು ತೆಗೆಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ್ಯಕ್ಚುಲಿ ನಾನು ಅಂದ್ಕೊಂಡಿದ್ದೇನು ನನಸಾಯಿತು ಅಂತ ನನಗೆ ಖುಷಿ ಇದೆ. ಅದೇ ಖುಷಿ, ಆ ಗುರಿ ನನಗೆ ಮುಟ್ಟಿದ್ದೀನಿ ಅಂತ ನನಗೆ ಅನಿಸ್ತಾ ಇದೆ. ಇವಾಗ ರೈತರು ಎಲ್ಲರೂ ಖುಷಿಯಿಂದ ಇದ್ದಾರೆ. ಹಾಗೆ ಈ ಮಣ್ಣಲ್ಲಿ ಒಳ್ಳೆ ಬೆಳೆ ಲಾಭ ಇದೆ ಅಂತ ಅವರಿಗೆ ಅರ್ಥ ಮಾಡಿಸಿ ಅವರಿಗೆ ಬೆಳೆ ತೆಗೆಯಲು ಪ್ರೋತ್ಸಾಹ ಮಾಡಿದೆ. ಆ ಖುಷಿ ನನಗೆ ಯಾವಾಗಲೂ ನನಗೆ ಕೊಡುತ್ತೆ. ಒಟ್ಟಲ್ಲಿ ಹೇಳಬೇಕಾದ್ರೆ ನಾನು ನಮ್ಮೂರಲ್ಲೇ ಒಂದು ಕ್ರಾಂತಿನೇ ಮಾಡಿದೆ ಅಂತ ನನಗೆ ಅನಿಸ್ತಾ ಇದೆ. ಯಾಕಂದರೆ ಯಾರು ಊರಲ್ಲೇ ಇದ್ಕೊಂಡು ಯಾರು ಮಾಡದಿರೋರು, ನಾನು ಸಿಟಿಯಲ್ಲಿ ಇದ್ಕೊಂಡ್ಬಿಟ್ಟು ಒಂದು ಹಳ್ಳಿಯಲ್ಲಿ ಒಂದು ಕ್ರಾಂತಿ ಮಾಡ್ಬೇಕಾದ್ರೆ ತುಂಬ ಕಷ್ಟ. ಆ ಕಷ್ಟನ ನಾನು ಚಾಲೆಂಜಾಗಿ ತೊಗೊಂಬಿಟ್ಟು ಮಾಡಿದ್ದೀನಿ. ಅದು ಎಲ್ಲ ರೈತರಿಗೂ ಅದರಿಂದ ಹೆಲ್ಪ್ ಆಗಿದೆ. ನನಗೂ ಕೂಡ ಹೆಲ್ಪ್ ಆಗಿದೆ. ನನಗೇನು ಹೆಲ್ಪ್ ಆಗಿದೆಪ್ಪ ಅಂದರೆ ನನಗೊಂದು ಖುಷಿ ಕೊಟ್ಟಿದೆ. ಒಂದು ಗುರಿ ಸಾಧಿಸಿದ್ದೀನಿ ಅಂತ ಒಂದು ಹೆಮ್ಮೆ ಇದೆ.